ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಕರೆದು ನನಗೆ ಶಾಲ್ನ ನಮ್ಮ ಕರ್ನಾಟಕ ಬಾವುಟದ ಶಾಲ್ನ ಹಾಕಿದ್ದೀರಾ. ತುಂಬ ಧನ್ಯವಾದ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಾನು ತೀರ್ಥಹಳ್ಳಿಯವನು, ನಾನು ಕುವೆಂಪು ನಾಡಿನವನು. ಸೊ ಕುವೆಂಪು ಅವರ ಹೇಳಿದ ಮಾತಿನಂತೆ ಎಲ್ಲೇ ಇರು ಕನ್ನಡವಾಗಿರು. ನಮ್ಮ ಕನ್ನಡಿಗರ ವಿಜಯ ಸೇನೆ ಅವರಿಗೆ ಧನ್ಯವಾದಗಳು. ನನ್ನನ್ನು ಇಂತಹ ದಿನ ಇಲ್ಲಿ ಕರೆದಿದೆ. ಎಲ್ಲ ಕನ್ನಡಿಗರಿಗೂ ಒಂದು ಹೆಮ್ಮೆಯಾದ ದಿನ ಇದು. ಸೊ ಇದನ್ನ ಆಚರಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಪ್ರತಿ ವರ್ಷ ನಾನು ಬರೋಕ್ಕೆ ನನ್ನನ್ನು ಬರ್ಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಇವತ್ತಿನ ದಿನ ನಾವು ಕನ್ನಡದ ಹಬ್ಬ ಅಂತ ಹೇಳ್ಬೇಕಾಗ್ತದೆ. ಇವತ್ತಿನ ದಿನ ಏನು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕಕ್ಕೆ ಕೆಲವು ಜನಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ. ಇವತ್ತಿನ ದಿನ ನಮ್ಮ ವಿಜಯ ಸೇನೆಯವರು ಇಡೀ ಕರ್ನಾಟಕಕ್ಕೆ ತಿಳಿಸ್ತಾ ಇದ್ದಾರೆ ನಮ್ಮ ಕನ್ನಡದ ಬಾವುಟದ್ದು ವೈಶಿಷ್ಟ್ಯತೆಗಳೇನು, ಅದ್ರ ಬಗ್ಗೆ ಏನು ಅಂತೇಳಿ ಅದ್ರ ಬಗ್ಗೆ ತಿಳಿಸುವಂಥ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ವಿಜಯ ಸೇನೆ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ವಿಜಯಣ್ಣವರು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ವಿಜಯ್ ಕುಮಾರ್ ಅವರು ನೋಡಿ, ಅವರ ಹೆಸರಲ್ಲೇ ವಿಜಯ ಅಂತಿದೆ. 100% ಈ ವಿಜಯ ಅಂತಿದೆ. ಸಂಗೀತ ಮೇಲೆ ವಿಜಯ ಅಂತಿದೆ. ಎಲ್ಲಾದ್ರೂ ಇವರಿಗೆ 100% ವಿಜಯ ಸಿಗ್ತದೆ. ನಮ್ಮ ಕರ್ನಾಟಕ ರಾಜ್ಯದ ಪತಾಕೆನ ಇಡೀ ಇಂಡಿಯಾದಲ್ಲಿ ಆರಿಸಬೇಕು ಅಂತ ಹೇಳಿದ್ರೆ ಇಂಥ ಸಂಘಟನೆಗಳು ಇರಲೇಬೇಕು. ಯಾಕೆ ಆಗಸ್ಟ್ 9 ನಮಗೆ ಆಗಸ್ಟ್ 15ರಷ್ಟೇ ಪವಿತ್ರವಾದಂಥ ದಿನ, ನವೆಂಬರ್ 1ರಷ್ಟೇ ಪವಿತ್ರವಾದಂಥ ದಿನ. 365 ದಿವಸನ ನಾವು ಇವತ್ತು ಈ ದಿವಸ ನೆನೆಸ್ಕೋಬೇಕು. ಇವತ್ತೇನಾದರೂ ನಾವು ಇಡೀ ಭಾರತದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ನಾವು ಇಷ್ಟು ಸ್ವೇಚ್ಛೆಯಿಂದ, ಆರಾಮದಾಯಕವಾಗಿ, ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ, ಬದುಕು ಕಟ್ಕೊಂಡಿದ್ದೀವಿ ಅಂದರೆ ಅದು ಆಗಸ್ಟ್ 9 ಕಾರಣ. ಮಹಾರಾಜ ಜಯಚಾಮರಾಜ ಒಡೆಯರು 565 ಸಂಸ್ಥಾನಗಳಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನ, ಪ್ರಾಮಿನೆಂಟ್ ಸಂಸ್ಥಾನ ಮೈಸೂರು ಸಂಸ್ಥಾನದ ಒಡೆಯರು ಇವತ್ತು ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಅನ್ಕಂಡೀಷನಲ್ ಆಗಿ ಸೈನ್ ಹಾಕಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ದಿನ. ಯಾಕೆ ಅಂತ ನಾನು ಮಾತಾಡ್ತೀನಿ ಅಂದರೆ, 9ನೇ ತಾರೀಕು ಮಹಾರಾಜರು ಸೈನ್ ಹಾಕಿದ್ರು, 15ನೇ ತಾರೀಕು ಸ್ವಾತಂತ್ರ್ಯ ಡಿಕ್ಲೇರ್ ಮಾಡ್ತಾರೆ ಬ್ರಿಟಿಷರು. ಅಲ್ಲಿಗೆ ಮಹಾರಾಜರ ಸೈನಿಗಿದ್ದಂಥ ಒಂದು ತಾಕತ್ತನ್ನು ನೀವು ಅಂದಾಜು ಮಾಡಬಹುದು. ಯಾಕೆಂತಂದ್ರೆ 8 ತಿಂಗಳಿನಿಂದ ಇಡೀ ಬ್ರಿಟಿಷರು ಭಾರತವನ್ನು ಒಂದುಗೂಡಿಸಲಿಕ್ಕೆ, ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ನ ಸೈನ್ ಹಾಕ್ಸ್ಲಿಕ್ಕೆ ಅವರು ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ಸರ್ಕಸ್ ಮಾಡ್ತಿದ್ದಂಥ ದಿನಗಳಲ್ಲಿ, ಇಡೀ ಉತ್ತರ ಭಾರತ ಈ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಸ್ವತಂತ್ರಕ್ಕೆ ವಿರುದ್ಧವಾಗಿದ್ದಂಥ ದಿನಗಳಲ್ಲಿ ಮೈಸೂರು ಮಹಾರಾಜರಾದ ಜಯಚಾಮರಾಜ ಒಡೆಯರು ತಮ್ಮೆಲ್ಲ ಚರಾಚರ ಆಸ್ತಿಗಳನ್ನು ತ್ಯಾಗ ಮಾಡಿ, ತಮ್ಮೆಲ್ಲ ಆಸ್ತಿಯನ್ನು ತ್ಯಾಗ ಮಾಡಿ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಕೊಟ್ಟು ಇವತ್ತು ಸೈನ್ ಹಾಕಿದಂಥ ದಿನ, ತ್ಯಾಗ ಮಾಡಿದಂಥ ದಿನ. ಆಗಸ್ಟ್ 9ರ ಮಹತ್ವವನ್ನ ಹಲವಾರು ಕನ್ನಡದ ಚಳುವಳಿ ನಾಯಕರುಗಳು, ನಮ್ಮ ಕನ್ನಡಿಗರ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯ ಸಲಹೆಗಾರರಾದಂತಹ ಮೋಹನ್ ಕುಮಾರ್ ಬಸವರಾಜರು ಸಂಕೇತ ಮಾಡುವಂತಹ ಒಂದು ದಿನ. ಏಕೆ ಅಂತಂದ್ರೆ, ಶ್ರೀ ನಾಲ್ವಡಿ ಜಯಚಾಮರಾಜೇಂದ್ರ ಒಡೆಯರವರು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಈ ಮೈಸೂರು ಸಂಸ್ಥಾನವನ್ನ ತ್ಯಾಗ ಮಾಡಿದಂಥ ದಿನ. ಈ ತ್ಯಾಗ ಬಲಿದಾನಗಳ ಸಂಕೇತವಾದಂತಹ ಹಳದಿ ಮತ್ತು ಅರಿಶಿಣ ಮತ್ತು ಕುಂಕುಮದ ಬಾವುಟಗಳನ್ನ ಮನೆಗಳ ಮೇಲೆ ಹಂಚುವುದರ ಮುಖಾಂತರ, ಹಾಕುವುದರ ಮುಖಾಂತರ ಕನ್ನಡಿಗರ ಸಾರ್ವಭೌಮತ್ವವನ್ನ ಪ್ರದರ್ಶಿಸಬೇಕಾಗಿದೆ. ಯಾಕೆ ಅಂತಂದ್ರೆ, ಬೆಂಗಳೂರಿನಂತಹ ಮಹಾನಗರದಲ್ಲಿ ಕನ್ನಡ ಮರೆಯಾಗುವಂತಹ ಈ ದಿನಮಾನಗಳಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡಿದೆ. ಆದ್ರೂ ಕೂಡ 8 ತಿಂಗಳ ಹಿಂದೆ ಶುರುವಾದಂತಹ ನಮ್ಮ ಕನ್ನಡಿಗರ ವಿಜಯ ಸೇನೆ ಎಂಬ ಸಂಘಟನೆ 2,000ಕ್ಕೂ ಹೆಚ್ಚು ಕನ್ನಡ ಬಾವುಟಗಳನ್ನ ಉಚಿತವಾಗಿ ಅಭಿಯಾನದ ಮುಖಾಂತರ ಹಂಚುವುದರ ಮೂಲಕ ಕನ್ನಡ ತನವನ್ನು ಪ್ರದರ್ಶಿಸಿದೆ ಅಂತ ಹೇಳೋದಕ್ಕೆ ನನಗೆ ವಿಶಿಷ್ಟವಾಗಿ, ವಿಭಿನ್ನವಾಗಿ, ಬಹಳ ಅದ್ದೂರಿಯಾಗಿ ಆಚರಿಸಬಹುದಾದಂತಹ ಒಂದು ದಿನ ಆಗಸ್ಟ್ 9ನೇ ತಾರೀಕು. ಯಾಕೆ ಈ ದಿನವನ್ನು ನಾವು ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸುವ ಮುಖೇನ ಆಚರಿಸಬೇಕು ಅಂತ ಹೇಳಿದ್ರೆ, ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಿದೆ. ಮೈಸೂರು ಪ್ರಾಂತ್ಯವನ್ನ, ಮೈಸೂರು ದೇಶವನ್ನ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಉಚಿತವಾಗಿ, ಯಾವುದೇ ನೀತಿ ನಿಬಂಧನೆಗಳಿಲ್ಲದೆ ಸ್ಥಿರಾಸ್ತಿಗಳನ್ನ ದಾನ ಮಾಡಿದಂತಹ ದಿನ. ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಮೈಸೂರು ಮಹಾರಾಜರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ಮೈಸೂರು ದೇಶವನ್ನ ಒಕ್ಕೂಟದ ವ್ಯವಸ್ಥೆಗೆ ಸೇರಿಸಿದಂತಹ ದಿನವನ್ನ ಅವರನ್ನ ಸ್ಮರಿಸ್ಕೊಳ್ತಾ, ಅವರನ್ನ ನೆನೆಸ್ಕೊಳ್ತಾ, ಇನ್ನು 200-300 ವರ್ಷಗಳ ತಲೆಮಾರಿಗೂ ಸಹ ಮೈಸೂರಿನ ಮನೆತನದ ರಾಜಮನೆತನದವರು ನೀಡಿದಂತಹ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು, ಅನನ್ಯವಾಗಿರ್ತಕ್ಕಂಥದ್ದು. ಎಷ್ಟೇ ಸಾವಿರ ಜನ್ಮಗಳೆತ್ತಿದ್ರೂ ಸಹ ಮೈಸೂರಿನ ದೇಶದ, ನಮ್ಮ ಕರ್ನಾಟಕ ರಾಜ್ಯದ
ಇತಿಹಾಸ ಪುಟದಲ್ಲಿ ಇದೆ ಅಂತ ಹೇಳಿದ್ರೆ ಆಗಸ್ಟ್ 9ನೇ ತಾರೀಕು. ಈ ದಿನವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಅತ್ಯಂತ ಉತ್ತಮ ಗುಣಮಟ್ಟದ ನಮ್ಮ ಪದಾಧಿಕಾರಿಗಳೇ ಒಲಿದಿರುವಂತಹ ಕನ್ನಡ ಬಾವುಟವನ್ನ ಸಾರ್ವಜನಿಕರಿಗೆ ಕೊಡುವಂಥದ್ದು ಬಹುಶಃ ನಮಗೆ ತಂದಂತಹ ಸೌಭಾಗ್ಯ. ಇದಿಲ್ಲಿಗೆ ನಿಲ್ಲೋದಿಲ್ಲ, ಮುಂದೆ ಸಹ ಇಂಥ ಅನೇಕ ಕಾರ್ಯಗಳನ್ನ ನಾವು ನಡೆಸ್ತೇವೆ. ನಮ್ಮ ಜೊತೆಗೆ ಕನ್ನಡಿಗರ ಉದ್ಯೋಗ ಸರ್ವಿಸ್ ಆ್ಯಪ್ ಆಗಿರ್ತಕ್ಕಂತಹ ವೇವ್ ಆ್ಯಪ್ ಅವರು ಸಹ ಕೈ ಜೋಡಿಸಿದ್ದಾರೆ. ಕನ್ನಡಿಗರಿಗಾಗಿಯೇ ಉದ್ಯೋಗವನ್ನ ಕೊಡ್ತಿರ್ತಕ್ಕಂತಹ ವೇವ್ ಆ್ಯಪ್ ಸಂಸ್ಥೆಗೆ ಕನ್ನಡಿಗರು ಸಂಪರ್ಕ ಮಾಡಬಹುದು, ಅವರ ಸವಲತ್ತುಗಳನ್ನು ತೆಗೆದುಕೊಳ್ಬಹುದು. ಹಾಗೆ ಇನ್ನೊಂದು ದುಃಖಕರ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಹೋರಾಟದ ಕಿಚ್ಚು, ಕ್ರಾಂತಿಯ ಕಿಚ್ಚು, ಕಿತ್ತೂರಿನ ಕಿಚ್ಚು ಸಂಗೊಳ್ಳಿ ರಾಯಣ್ಣವರು. ಇವತ್ತು ರಾಜ್ಯ ಸರ್ಕಾರ, ಬೆಳಗಾವಿ ಜಿಲ್ಲಾಡಳಿತ ಸಂಗೊಳ್ಳಿ ರಾಯಣ್ಣನವರಿಗೆ ಅವಮಾನ ಮಾಡುವಂತಹ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ. ಇದು ನಮ್ಮ ಕನ್ನಡಿಗರ ವಿಜಯ ಸೇನೆ ಖಂಡಿಸ್ತದೆ. ಬೆಳಗಾವಿ ಜಿಲ್ಲೆಯ ಉಚ್ಚಂಗಾವಿ ಗ್ರಾಮದಲ್ಲಿ ಸುಮಾರು 1 ವರ್ಷಗಳಿಂದ ಸತತವಾಗಿ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನ, ಬೆಳವಡಿ ಮಲ್ಲಮ್ಮನವರ ಪುತ್ಥಳಿಯನ್ನ ಇಡಲಿಕ್ಕೆ ಅನುಮತಿಯನ್ನು ಕೇಳಿದ ಜಿಲ್ಲಾಡಳಿತ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಕಂಬಳಿಯನ್ನ ಹಾಕೊಂಡು ಸಂಗೊಳ್ಳಿ ರಾಯಣ್ಣನ ಕುಲದವ್ರು ನಾವು, ಸಂಗೊಳ್ಳಿ ರಾಯಣ್ಣನನ್ನ ಬೆಂಬಲಿಸ್ತೇವೆ ಅಂತ ಹೇಳುದು. ಇವತ್ತು ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಅಧಿಕಾರಿ ವರ್ಗ ಜಿಲ್ಲಾ ಚಿತ್ರದುರ್ಗ ಕ್ಷಮಿಸಿ ಬೆಳಗಾವಿ ಜಿಲ್ಲೆಯಲ್ಲಿದೆ. ಇವತ್ತು ಬೆಳಗಾವಿ ಜಿಲ್ಲೆ ಉಚ್ಚಂಗಾವಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಇಡ್ಲಿಕ್ಕೆ ಬಿಡ್ತಾ ಇಲ್ಲ, ಬೆಳವಡಿ ಮಲ್ಲಮ್ಮನವರ ಪುತ್ಥಳಿ ಇಡ್ಲಿಕ್ಕೆ ಬಿಡ್ತಾ ಇಲ್ಲ. ನಿಮಗೆ ನಿಜವಾದ ನೈತಿಕತೆ ಇದ್ರೆ ಸಂಗೊಳ್ಳಿ ರಾಯಣ್ಣನವರ, ಬೆಳವಡಿ ಮಲ್ಲಮ್ಮನವರ ಪುತ್ಥಳಿಯನ್ನ ಇಟ್ಟು ಪೂಜೆ ಮಾಡುವಂತಹ ಅವಕಾಶವನ್ನ ಉಚ್ಚಂಗಾವಿ ಗ್ರಾಮಸ್ಥರಿಗೆ ಕೊಡಬೇಕು. ಅಲ್ಲಿನ ಮರಾಠಿ ಪುಂಡರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಪದೇ ಪದೇ ಕನ್ನಡಿಗರ ಸಹನೆಯನ್ನ ಕೆಡುತ್ತಿದ್ರೆ ಪಿರಣ್ಣವಾಡಿಯಲ್ಲಿ ನಡೆದಂತಹ ಘಟನೆಗಳನ್ನ ಮರುಕಳಿಸಬೇಕಾಗ್ತದೆ. ಎಚ್ಚರಿಕೆ. ಪಿರಣ್ಣವಾಡಿಯ ಹೋರಾಟವನ್ನ ಮರುಕಳಿಸಬೇಕಾಗ್ತದೆ. ಎಚ್ಚರಿಕೆ. ನಾನು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ಕೂಡಲೇ ಉಚ್ಚಂಗಾವಿ ಗ್ರಾಮಸ್ಥರಿಗೆ ಮಾನೀಯರ ಪುತ್ಥಳಿಯನ್ನ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲೇಬೇಕು ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಹಾಗೇನೆ ಈ ಒಂದು ಬಾವುಟ ಹಂಚುವ ಅಭಿಯಾನಕ್ಕೆ ಕೈ ಜೋಡಿಸಿದಂತಹ ಎಲ್ಲ ನನ್ನ ಕನ್ನಡ ಪರ ಹೋರಾಟಗಾರರಿಗೆ, ಹಿರಿಯ ಹೋರಾಟಗಾರರಿಗೆ, ಈ ಹೋರಾಟದ ಭದ್ರ ಬುನಾದಿಯಾಗಿರ್ತಕ್ಕಂಥ ಹೋರಾಟಗಾರರಿಗೆ ಮತ್ತೊಮ್ಮೆ ನಾನು ಸಮಸ್ತ ನಮ್ಮ ಕನ್ನಡಿಗರ ವಿಜಯ ಸೇನೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಪದಾಧಿಕಾರಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳ ಜೊತೆಗೆ ವಂದನೆಗಳನ್ನು ಸಲ್ಲಿಸ್ತೇನೆ.